ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ. ಸಿದ್ಧಾಂತ ಶಿಖಾಮಣಿ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಕಾಶಿ ಜಗದ್ಗುರು. ಮಳೆ ಅಭಾವ, ಜಿಲ್ಲೆಯನ್ನು ಬರಗಾಲ ಎಂದು ಘೋಷಿಸಿ ರೈತರ ಸಾಲ ಮನ್ನಾ ಮಾಡಲಿ ಜಿ ವೆಂಕಟರೆಡ್ಡಿ. ವಾರ್ಡ್ ನಂಬರ್ 17ರಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ, SIR ಮಹಾ ಸಂಪರ್ಕ ಅಭಿಯಾನ ಕುರಿತಾಗಿ ಸಲಹೆ ಸೂಚನೆ. ಡಾ ಶಿವರಾಜ್ ಪಾಟೀಲ್. ಬಸವಶ್ರೀ ಶಾಲೆ ವತಿಯಿಂದ 27ನೇ ಕಾರ್ಗಿಲ್ ವಿಜಯೋತ್ಸವ ಮ್ಯಾರಥಾನ್ ಓಟಕ್ಕೆ ಚಾಲನೆ. ಕಾರ್ಗಿಲ್ ವೀರರನ್ನು ದಿನನಿತ್ಯ ಸ್ಮರಿಸಬೇಕು. ಹೆಚ್ಚುವರಿ SP ಜಿ ಹರೀಶ್. ಡಾ ದಸ್ತಗಿರಿ ದಿನಿ ಸಂಪಾದಿತ ಮಿರ್ಜಾ ಗಾಲಿಬರ ಕರುಳ ಬಳಿಯ ಪತಂಗ ಪುಸ್ತಕ ಲೋಕಾರ್ಪಣೆ. ಕೃಷ್ಣಾ ನದಿಯಲ್ಲಿ ಹೆಚ್ಚುತ್ತಿರುವ ಹರಿವು, ಗುರ್ಜಾಪುರ ಗೇಟ್ನಿಂದ ನೀರು ಹೊರಕ್ಕೆ. ಮತ್ತು ಸಂಗೀತ ಶಿಕ್ಷಣದಿಂದ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಸಾಧ್ಯ, ಶ್ರೀನಿವಾಸರಾವ್ ಪತಂಗೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಆತ್ಮಶುದ್ಧಿ ಹಾಗೂ ಉತ್ತಮ ಜೀವನ ನಡೆಸಲು ಎಲ್ಲ ವರ್ಗದವರಿಗೂ ಮಾರ್ಗದರ್ಶಕವಾಗಿದೆ ಎಂದು ಕಾಶಿ ಜಗದ್ಗುರು ಡಾ ಚಂದ್ರಶೇಖರ್ ಶಿವಾಚಾರ್ಯ ಮಹಾಭಗವತ್ಪಾದರು ಹೇಳಿದರು. ಅವರು ನಗರದ ವೀರಶೈವ ಮಹಂತೇಶ ಕಲ್ಯಾಣ ಮಂಟಪದಲ್ಲಿ ಗುರು ಪೂರ್ಣಿಮೆಯ ಅಂಗವಾಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಆಯೋಜಿಸಿದ್ದ ಇಷ್ಟಲಿಂಗ ಮಹಾಪೂಜೆ, ಪವಿತ್ರ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಹಾಗೂ ವೀರಶೈವ ಪಂಚಸೂತ್ರಿಯ ಆಧ್ಯಾತ್ಮಿಕ ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 1400 ವರ್ಷ 700 ವರ್ಷ ಬದುಕಿದವರ ಬಗ್ಗೆ ನಾವು ಕೇಳಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ 100 ವರ್ಷ ಬದುಕುವುದೇ ಕಷ್ಟಕರವಾಗಿರುವ ಸಂದರ್ಭದಲ್ಲಿ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಗಳು 111 ವರ್ಷಗಳ ಕಾಲ ಬದುಕಿದ್ದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವೆ. ದೀರ್ಘ ಆಯುಷ್ಯಕ್ಕೆ ಆಹಾರ, ವಿಹಾರ ಹಾಗೂ ವ್ಯವಹಾರಗಳಲ್ಲಿ ನಿಯಮ ಅಗತ್ಯ. ಸರಿಯಾದ ಆಹಾರ, ನಿದ್ರೆ, ಮಾತು ಹಾಗೂ ನಡವಳಿಕೆಯನ್ನು ರೂಢಿಸಿಕೊಂಡವರಿಗೆ ಯೋಗ ಸಾಧ್ಯ. ಯೋಗ ಹಾಗೂ ಪ್ರಾಣಾಯಾಮದಿಂದ ಆರೋಗ್ಯ ಕಾಪಾಡಿಕೊಂಡು ಹೆಚ್ಚು ಕಾಲ ಬದುಕಬಹುದು ಎಂದು ತಿಳಿಸಿದರು. ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಆತ್ಮಶುದ್ಧ ಹಾಗೂ ಉತ್ತಮ ಜೀವನ ನಡೆಸಲು ಎಲ್ಲ ಧರ್ಮದವರಿಗೂ ಮಾರ್ಗದರ್ಶಕವಾಗಿದೆ. ಪಂಚಸೂತ್ರೀಯ ಪರಂಪರೆಯ ಮಹಾನಾಯಕ ಪಂಚಮುಖ ಸದಾಶಿವನೇ ಆಗಿದ್ದು ಅವರನ್ನು ಅನಾದಿ ಜಗದ್ಗುರು ಎಂದು ಕರೆಯಲಾಗುತ್ತದೆ ಎಂದರು.
ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡಿ ಬ್ರಹ್ಮದೇವರನ್ನು ಮೊಟ್ಟ ಮೊದಲು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಜಗತ್ತನ್ನ ಸೃಷ್ಟಿ ಮಾಡುವ, ಜಗತ್ತನ್ನ ನಿರ್ಮಾಣ ಮಾಡುವ ಅಂತ ಹೇಳ್ತಾರೆ. ಜಗತ್ತನ್ನು ಹೆಂಗ ನಿರ್ಮಾಣ ಮಾಡಬೇಕನ್ನುವಂತ ಉಪದೇಶವನ್ನು ಕೂಡ ಪರಮಾತ್ಮ ಮಾಡುತ್ತಾರೆ. ಅದೆಲ್ಲವನ್ನು ಕೇಳಿದ ಮೇಲೆ ಮೊಟ್ಟ ಮೊದಲು ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮ ಪ್ರಯತ್ನ ಪಟ್ಟಾಗ ಅವನಿಗೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಆ ಸಮಯಕ್ಕೆ ಬ್ರಹ್ಮ ಪುನಃ ಸದಾಶಿವನಿಗೆ ಪ್ರಾರ್ಥನೆ ಮಾಡಿದಂತೆ, ನನಗೆ ಯಾಕೋ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ನೀನೊಂದು ಸೃಷ್ಟಿಯನ್ನು ಮಾಡಿ ತೋರಿಸು, ಶಾಂಪಲ್ ಸೃಷ್ಟಿಯನ್ನು ಮಾಡಿ ತೋರಿಸು. ಅವಾಗ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆಯನ್ನ ತಿಳಿಸಿಕೊಡುವುದಾಗಿ ಕೃತಯುಗದಲ್ಲಿ ಚೈತ್ರ ಶುಕ್ಲ ಪ್ರತಿಪದ ಅಂತ ಅವನ ಕರಿತಾರೆ. ಯುಗಾದಿ ಅಂತೀವಲ್ಲ, ಯುಗಾದಿ ಅಂದ್ರೆ ಏನು? ಯುಗವು ಹುಟ್ಟಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಯುಗ ಆರಂಭವಾದ ದಿವಸಕ್ಕೆ ನಾವು ಯುಗಾದಿ ಅಂತ ಕರೆದ್ರೆ ಸೃಷ್ಟಿಯ ಮೊದಲನೇ ದಿನ. ಅದಕ್ಕೆ ನೀವು ಯಾರಾದ್ರೂ ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಉಗಾದಿ ಪಾಡ್ಯ ದಿವಸ ಬೇರೆ ಏನು ಪಂಚಾಂಗ ನೋಡೋ ಜರುರತೆ ಇಲ್ಲ. ಅದು 3:30 ಮುಹೂರ್ತ ಅದೇನ್ ಬೇಕಾದ ಕೆಲಸ ಕಣ್ಮುಚ್ಚಿ ಮಾಡ್ಬೇಕು. ಯಾಕಂದ್ರೆ ಶಿವನೇ ಆ ದಿವಸ ಕೆಲಸ ಮಾಡ್ಯಾನ, ಸೃಷ್ಟಿ ಮಾಡಿರ್ತಕ್ಕಂಥ ಭಾವ ಇವತ್ತಿಗೂ ನಮ್ಮಲ್ಲಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಾಗೂ ಯುವಕರು ಮೊಬೈಲ್ ವ್ಯಸನಕ್ಕೆ ಒಳಗಾಗಿ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಆಧ್ಯಾತ್ಮಿಕ ಹಾಗೂ ಮೌಲ್ಯಾಧಾರಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಉತ್ತಮ ಸಂಸ್ಕಾರ ಬೆಳೆದು ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ. ದೇಶದ ಸಂಸ್ಕೃತಿ ಉಳಿಯಬೇಕಾದರೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಹೇಳಿದರು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ಪ್ರಯತ್ನಗಳಿರಬೇಕು. ಈಗಾಗಲೇ ಸಮಯ ಬಹಳಷ್ಟು ಆಗಿದೆ. ಯಾಕೆಂದ್ರೆ ಇವತ್ತು ನಾವು ವೀರಶೈವ ಸಮಾಜದ ಸಿದ್ಧಾಂತಗಳ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರ ಬಗ್ಗೆ ಎಲ್ಲೋ ಮರೆತು ಹೋಗ್ತಾ ಇದೀವಿ ಅನ್ನೋ ಭಾವನೆ ನಮ್ಮ ವಯಸ್ಸಿನವರ ಸಹಿತ ಇದೆ. ಇನ್ನು ನಮ್ಮ ಮಕ್ಕಳಿಗೆ ಎಷ್ಟು ಉಳಿತದೋ ಎಷ್ಟು ಇರ್ತದೋ ಆ ಭಗವಂತನೇ ಬಲ. ಅದು ಮಾಸಿ ಹೋಗಲಾರ್ದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ತಂದೆಯವರು ನಮಗೆ ಕಲಿಸ್ಕೊಟ್ಟಿದ್ದಾರೆ, ಇಷ್ಟು ಅಷ್ಟು ಕಲಿಸ್ಕೊಟ್ಟಿದ್ದಾರೆ. ಅದು ನಾವು ನಮ್ಮ ಮಕ್ಕಳಿಗೆ ಅದು ಬಿಟ್ಟು ಬಹುಶಃ ಈ ಸಮಾಜ ಕೆಡುಕು ದಾರಿಯಲ್ಲಿ ನಡೀತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ನಾಳೆಯಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಈಗಾಗಲೇ ಸಾರಿಗೆ ವ್ಯವಸ್ಥೆಯನ್ನು ನಮ್ಮ ಕೇಶವ ರೆಡ್ಡಿ ಅವರು ಮತ್ತು SLN ಇಂಜಿನಿಯರಿಂಗ್ ಕಾಲೇಜು ಮಾಡಿದ್ದಾರೆ. ಮತ್ತು ಪ್ರಸಾದ ಸೇವೆ ಪ್ರತಿದಿನ ಬೆಳಗ್ಗೆ ಇಷ್ಟಲಿಂಗ ಪೂಜೆ ಇರ್ತದೆ. ದಯಮಾಡಿ ತಾವೆಲ್ಲ ಇಷ್ಟಲಿಂಗ ಪೂಜೆಗೆ ಆಗಮಿಸಬೇಕು. ಪ್ರಸಾದ ಸೇವೆ ಬೆಳಗ್ಗೆನೂ ಇರ್ತದೆ, ಸಾಯಂಕಾಲನೂ ಪ್ರವಚನ ಆದ್ಮೇಲೆ ಪ್ರಸಾದ ಸೇವೆ ಇರ್ತದೆ. ಹಾಗಾಗಿ ಯಾರು ನೀವು ಮನೆಗೆ ಹೋಗಿ ಅವಸರದಲ್ಲಿ ಅದು ಮಾಡಬೇಕು, ಯಾರಿಗೆ ಅಡಿಗೆ ಮಾಡಬೇಕು ಅನ್ನುವ ಅವಸರ ಇಲ್ಲ. ನೀವು ಸಂಪೂರ್ಣ ಪ್ರವಚನ ಕೇಳಿ ನಿಮಗೆ ಮನೆಗೆ ನಾವು ಪಂಚಲಿಂಗೇಶ್ವರ ದೇವಸ್ಥಾನದ ಕಡೆ ಒಂದು ಬಸ್ ಮಾಡಿದ್ದೇವೆ, ನಮ್ಮ ಶಿವಪಾರ್ವತಿ ಗುಡಿ ಕಡೆ ಒಂದು ಬಸ್ ಮಾಡಿದ್ದೇವೆ, ಮತ್ತು ನಮ್ಮ LVS ಒಂದು ಬಸ್ ಮಾಡಿದ್ದೇವೆ, ಎರ್ಮಲ್ಸ್ ಒಂದು ಬಸ್ ಮಾಡಿದ್ದೇವೆ, ಮತ್ತು ಈ ಇಂಜಿನಿಯರಿಂಗ್ ಕಾಲೇಜ್ ಕಡೆ ಒಂದು ಬಸ್ ಮಾಡಿದ್ದೇವೆ. ಇನ್ನೂ ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳ್ರಿ. ಸಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಂಪೂರ್ಣ ಸಿದ್ಧರಿದ್ದೇವೆ. ನಿಮ್ಮನ್ನು ಕರ್ಕೊಂಡು ಬರೋದು, ನಿಮ್ಮನ್ನು ಬಿಟ್ಟು ಬರುವಂತ ಜವಾಬ್ದಾರಿನೂ ಸಮಾಜದ ಹಿರಿಯರದೇ ಆಗಿರ್ತದೆ. ಹಾಗಾಗಿ ಯಾರು 7 ದಿನ ಬೇರೆ ಯಾವ ಕಾರ್ಯಕ್ರಮ ಇಟ್ಕೊಳ್ಬಾರ್ದು. ಪ್ರತಿಯೊಬ್ಬರು ತಾಯಂದಿರು, ತಂದೆಯರು, ಮಕ್ಕಳು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಶರಣು ಗೋಪಾಲ ನಾಡಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಚ್ಚಾಲಿ ಶ್ರೀ ವೀರಭದ್ರೇಶ್ವರ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮೀಜಿ, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಂಗಳವಾರಪೇಟೆ ಶ್ರೀಗಳು, ಜಾಲಹಳ್ಳಿಯ ಶ್ರೀ ಜಯಶಾಂತೇಶ್ವರ ಶಾಂತಲಿಂಗ ಶಿವಾಚಾರ್ಯರು, ಬಸವ ಕೇಂದ್ರದ ಅಧ್ಯಕ್ಷ ರಾಜನಗೌಡ ಕೋಡೂರು, ಚನ್ನಬಸವ ಇಂಜಿನಿಯರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಅನೇಕ ಭಾಗಗಳಲ್ಲಿ ಜಗದ್ಗುರುಗಳು ಎಲ್ಲೇ ಹೋದರೂ ಕೂಡ ಪ್ರಾತಃ ಕಾಲದಲ್ಲಿ ಭಕ್ತರನ್ನ ಕರೆದುಕೊಂಡು ಲಿಂಗ ಪೂಜೆ ಮಾಡುವಂತ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಿಮ್ಮೆಲ್ಲರನ್ನು ಕೂಡ ಆ ಸಂಸ್ಕಾರದಲ್ಲಿ ಬೆಳೆಸಿ ಆ ವ್ರತ ನಿಮ್ಮಿಂದ ಯಾವಾಗಲೂ ನಡೀತಿರ್ಬೇಕಂತಕ್ಕಂಥ ತಿಳುವಳಿಕೆಯನ್ನು ಕೊಡಿಸಲು ನಡ್ಕೊಂಡ್ಬಂದಿದೆ. ಹಾಗೆ ಆಷಾಢ ಮಾಸದಲ್ಲಿ ನಾಳೆ 29ಕ್ಕೆ ಗುರು ಪೌರ್ಣಿಮಾ ಅಂತ ಬಹಳ ದೊಡ್ಡ ಪರ್ವಕಾಲ ಬರ್ತದೆ. ಅದ್ರ ಬಗ್ಗೆ ಮತ್ತೆ ನೀವೆಲ್ಲ ಹೇಳ್ತಿದ್ರು. ಅದನ್ನು ನಿಮಿತ್ತ ಮಾಡಿಕೊಂಡು ಈ 7 ದಿನಗಳ ಪರ್ಯಂತ ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಪೂಜೆ, ಸಾಯಂಕಾಲದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯ ಜೊತೆಗೆ ಅತ್ಯಪೂರ್ವವಾಗಿರ್ತಕ್ಕಂಥ ಜಗದ್ಗುರು ಪಂಚಾಚಾರ್ಯರು ಪಂಚ ಋಷಿಗಳಿಗೆ ಬೋಧಿಸಿರುವಂತ ಪಂಚ ಸೂತ್ರಗಳ ಬಗ್ಗೆ, ಅವುಗಳ ದಾರ್ಶನಿಕ ವಿಚಾರಗಳ ಬಗ್ಗೆ ಸಾಯಂಕಾಲಕ್ಕೆ ನೀವೆಲ್ಲ ಕೇಳಿದ್ರೆ ನಿನ್ನೆ ಪ್ರಾರಂಭ ಆಗಿದೆ.
ಇವತ್ತು ಅದರ ವಿಸ್ತಾರ ಅನ್ನುವಂಥದ್ದು ನಡೀತದೆ ಅನ್ನುವಂಥ ಮಾತನ್ನು ತಿಳಿಸಿ, ಬಹಳಷ್ಟು ಜನ ನಿನ್ನೆ ಗ್ರಂಥಕ್ಕಾಗಿ ಬೇಗ ಅಂತ ಇದ್ರೆ ನಿನ್ನೆ ಗ್ರಂಥ ಮುಗಿದು ಇವತ್ತು ಪೂರ್ಣ ಬಂದಿಲ್ಲ. ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡು ಜಗತ್ತನ್ನು ಹಸ್ತಾಕ್ಷರ ಮಾಡಿಕೊಂಡು ನಿಮ್ಮ ಸ್ವಾಧ್ಯಾಯದಲ್ಲಿ ಬಳಸಬೇಕನ್ನುವಂಥ ಮಾತನ್ನು ತಿಳಿಸಿ, ಈಗ ಪಾದೋದಕ ತಯಾರಾಗಿದೆ. ನೀವೆಲ್ಲರೂ ಎಡಗೈಲಿ ಹಿಡ್ಕೊಂಡು ಬರಬೇಕು. ಮೊದಲ ಪೂಜಾ ದಂಪತಿಗಳು ತಗೊಂತಾರೆ, ಆಮೇಲೆ ನೀವೆಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕನ್ನುವಂಥ ಮಾತನ್ನು ತಿಳಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗದೆ ಬಿತ್ತಿದ ಬೆಳೆ ಬಾರದೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ನೀಡುವುದರ ಜೊತೆಗೆ ಬರಗಾಲವೆಂದು ಘೋಷಣೆ ಮಾಡಲು ಲೋಕ ಜನಶಕ್ತಿ ಪಕ್ಷದ ಕಿಸಾನ್ ಘಟಕ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಸಕ್ತ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಸಾಲ ಮಾಡಿ ಬೆಳೆ ಬೆಳೆದ ರೈತರು ನಷ್ಟ ಅನುಭವಿಸಿದ್ದಾರೆ. ಸರ್ಕಾರ ಕೂಡಲೇ ಕಲ್ಯಾಣ ಕರ್ನಾಟಕದ ಭಾಗವನ್ನು ಬರಗಾಲವೆಂದು ಘೋಷಣೆ ಮಾಡಬೇಕು. ನೀರಾವರಿ ಬೆಳೆಗೆ ಎಕರೆಗೆ 50,000 ಹಾಗೂ ಮಳೆ ಆಶ್ರಿತ ಬೆಳೆಗೆ 25,000 ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಖಾಸಗಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮಾಡಿದ ಸಾಲವನ್ನು ಮನ್ನಾ ಮಾಡಬೇಕು. ಜಿಲ್ಲೆಯನ್ನು ಬರಗಾಲವೆಂದು ಘೋಷಿಸಿ ಸೂಕ್ತ ಪರಿಹಾರವನ್ನು ನೀಡಬೇಕು. ರೈತರ ಪಂಪ್ಸೆಟ್ಗೆ 12 ಗಂಟೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು. ವಿಬಿಜಿ ರಾಮ್ಜಿ ಯೋಜನೆ ನರೇಗಾದಡಿ 150 ದಿನಗಳ ಉದ್ಯೋಗ ನೀಡಬೇಕು ಎಂದು ತಿಳಿಸಿದರು. ಗ್ರಾಮೀಣ ಭಾಗದಲ್ಲಿ ಕೆಲಸ ನೀಡುವುದರಿಂದ ನಗರಗಳಿಗೆ ಗುಳೆ ಹೋಗುವುದನ್ನು ತಡೆಯಲು ಸಾಧ್ಯ. ಯೋಜನೆಯನ್ನು ಸಮರ್ಪಕ ಜಾರಿಗೊಳಿಸಿ ಸೂಕ್ತ ಕೂಲಿಯನ್ನು ನೀಡಬೇಕು ಎಂದರು. ರಾಜ್ಯದಲ್ಲಿ ರೈತರ ಮೇಲಿರುವ ವಿವಿಧ ಪ್ರಕರಣಗಳನ್ನು ಹಿಂಪಡೆಯಬೇಕು. ನಾರಾಯಣಪುರ ಜಲಾಶಯ ಭಾಗಗಳಿಗೆ ಕಾಲುವೆಗೆ ನೀರು ಹರಿಸಬೇಕು. ಕೃಷಿ ಸಚಿವರ ನೇಮಕಗೊಳಿಸಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಡೆ ಗಮನ ಹರಿಸಿ ರೈತರ ಸಮಸ್ಯೆಯನ್ನು ಮರೆತುಬಿಟ್ಟಿದೆ. ಬರಗಾಲ ಘೋಷಣಾ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ಮೇಲುವೇಷ ಮಾಡುತ್ತಿದೆ. 2026-27ರಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಹಿತದೃಷ್ಟಿಯಿಂದ ತಕ್ಷಣ ಬರಗಾಲ ಘೋಷಣೆ ಮಾಡಬೇಕು ಅಂತ ನಾವು ಆಗ್ರಹ ಪಡುತ್ತೇವೆ. ಕಳೆದ 1 ತಿಂಗಳಿಂದ ಮಳೆಯಾಗಿ ಮಳೆಗೆ ಬರಲಿಲ್ಲ. ಮತ್ತು NSL ಕೂಡ ಅವರು ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡೋದ್ರಿಂದ ಇದು ಮಳೆಯಲ್ಲಿ ಸಲುವಾಗಿ ಎಲ್ಲ ಪೈರುಗಳು ಬಾಡಿ ಹೋಗ್ತಾ ಇದೆ. ಅದಕ್ಕಾಗಿ ತಕ್ಷಣ ಸರ್ಕಾರ ಸೂಕ್ತವನ್ನು ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈ ಒಂದು ಮೀನಾವೇಶವನ್ನು ಮಾಡೋದನ್ನು ಸರ್ಕಾರ ಬಿಡಬೇಕು. ಈಗ ಪ್ರತಿ ಎಕರೆಗೆ ನೀರಾವರಿಗೆ 50,000 ರೂಪಾಯಿ ಹಾಕಬೇಕು. ಅದೇ ನಂತರ ನೀರಾವರಿ ಅಲ್ಲದಂಥ ಪ್ರತಿಯೊಂದು ಎಕರೆಗೆ 25,000 ರೂಪಾಯಿಯಿಂದ ಈ ಬೆಳೆಗೆ ಪರಿಹಾರವನ್ನು ಸರ್ಕಾರ ಕೊಡಬೇಕು. ನಂತರ ಇದು ರಾಜ್ಯ ಇಡೀ ರೈತರ ಸಂಕಷ್ಟವನ್ನು ಈಡೇರಿಸಬೇಕು ಮತ್ತು ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ರಾಯಚೂರು ಜಿಲ್ಲೆ ಇದು ಕಲ್ಯಾಣ ಕರ್ನಾಟಕದ ಒಂದು ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ 12 ತಾಸು ಕರೆಂಟನ್ನು ಸಂಪೂರ್ಣವಾಗಿ ಕೊಡಬೇಕು. ಅದಾದ ನಂತರ ಇದು ವಿಬಿಜಿ ಮತ್ತು ರಾಮ್ಜಿ ಅವರು 150 ದಿವಸ ಕಾರ್ಮಿಕರಿಗೆ ಕೂಲಿ ವಿದ್ಯುತ್ ಖಾತೆಯನ್ನು ನೀಡಬೇಕು. ಅದಾದ ನಂತರ ರಾಜ್ಯ ವಿವಿಧ ಜಿಲ್ಲೆಗಳಲ್ಲಿ ರೈತರ ಮೇಲೆ ಕೇಸುಗಳಾಗಿದೆ, ಅವನ್ನ ವಾಪಸ್ಸನ್ನು ಪಡಿಬೇಕು. ಆನಂತರ ನಾರಾಯಣ ಬಲ್ಲಣ್ಣ ಕಾಲುವೆ ಈಗ ನೀರು ಸಂಗ್ರಹ ಆಗಿದೆ, ಆ ಭಾಗಕ್ಕೆ ನೀರನ್ನು ಕಾಲುವೆಗಳಿಗೆ ಬಿಡಬೇಕು. ಯಾಕಂದರೆ ರಾಜ್ಯ ಸರ್ಕಾರ ಇದನ್ನು ಯಾವುದೇ ಕಾಯಿಲೆ ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡಿಸ್ತದೆ. ಕೇಂದ್ರ ಸರ್ಕಾರ ಬೊಟ್ಟು ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರ ರೈತರಿಗೆ ಪ್ರತಿಯೊಂದು ಎಕರೆಗೆ 50,000 ಮತ್ತು ನೀರಾವರಿ 25,000 ರೂಪಾಯಿ ವಿತರಣೆ ಮಾಡಿ ರೈತರ ಸಂಕಷ್ಟವನ್ನು ತೀರಿಸಬೇಕು. ಭಾಳಷ್ಟು ರೈತರುಗಳು ಈಗ ಎಲ್ಲ ಬೆಳೆಗಳಿಗೆ ಎಲ್ಲ ಭೂಮಿ ಮೇಲೆ ಇಟ್ಟು ರೈತರು ಭಾಳಷ್ಟು ಪರಿಸರದಾಗಿದ್ದಾರೆ. ಅವರಿಗೆ ನಾವು ಸರ್ಕಾರ ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಮನವಿ ಮಾಡುತ್ತಾ, ಅದರ ನಂತರ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ MLAಗಳು MLCಗಳು ಎಲ್ಲ ಹೋಗಿ ಈಗ DK ಶಿವಕುಮಾರ್ ನೂತನವಾಗಿ CM ಆಗಿದ್ದಾರೆ. ಅವರಿಗೆಲ್ಲ ಹೋಗಿ ಕಳಿಸಿ ಇದರ ಬಗ್ಗೆ ರೈತರ ಬಗ್ಗೆ ವಿವರಣೆ ನಡೆದರೆ ಈಗ DK ಶಿವಕುಮಾರ್ ಹೊಸದಾಗಿ CM ಆಗಿ ಸಲುವಾಗಿ ಅವರು ಈ ಕೆಲಸ ರೈತರಿಗೆ ಪರಿಹಾರ ಕೊಡ್ತಾ ಇದ್ದಾರೆ. ಅವರು ಭಾಳಷ್ಟು ಇದರಲ್ಲಿ ಯಾವುದೇ ಕೊಡೋದಿಲ್ಲ ಅಂತ ಪ್ರಶ್ನೆ ಇಲ್ಲ, ಸೂಕ್ತವನ್ನು ಕ್ರಮ ಕೈಗೊಳ್ಳುತ್ತಾರೆ. ಯಾಕಂದರೆ ಇವತ್ತು ಎಲ್ಲ ಫರ್ಟಿಲೈಸರ್ಗಳು ಕೂಡ ಇವತ್ತು ಜಾಸ್ತಿ ಆಗಿದೆ. ಈಗ DAP 540 ರೂಪಾಯಿ ಅದ, ಅದಕ್ಕೆ ನಾನ್ DAP ಅಂತ ಹೇಳಿ ಕಸಿ ಗೌರ್ಮೆಂಟ್ ಕೊಡ್ತಾರೆ. ನಾನ್ DAP ಅಂದರೆ ಅದು ಲಿಕ್ವಿಡ್ ತಗೋಬೇಕು. ರೈತರಿಗೆ ಖಾಲಿ DAP ಕೊಟ್ಟರೆ ಪರವಾಗಿಲ್ಲ, DAP ಕೊಡ್ತಾ ಇಲ್ಲ. DAP ಜೊತೆಗೆ ಅದನ್ನು ಲಿಕ್ವಿಡ್ ಕೊಡ್ತಾರೆ, ಅದು 5 ವೇಸ್ಟ್ ರೈತರ ತಗೊಳ್ಳೋದಿಲ್ಲ.
ಅದಕ್ಕೆ ಒಂದು ಕಮೆಂಟ್ ಮಾಡಿಬಿಟ್ಟಿದೆ. DAP ತಗೊಂಡ್ರೆ ಲಿಕ್ವಿಡ್ ತಗೋಬೇಕು, ಲಿಕ್ವಿಡ್ ರೈತರು ಬೇಕಾಗಿಲ್ಲ. ಈಗ 2020-013 ಈಗ 1340 ರೂಪಾಯಿ 2350 ರೂಪಾಯಿ ಮಾಡಿದೆ. ಇನ್ನು ಯೂರಿಯಾ ಏನದ ಸೊಸೈಟಿಯಲ್ಲಿ ಒಬ್ಬ ಮನುಷ್ಯಕ್ಕೆ ಒಂದೇ ಚೀಲ ಕೊಡ್ತಾರೆ. 1 ಎಕರೆಗೆ ಒಂದು ಮನುಷ್ಯಿದ್ದಾರೆ, 1 ಎಕರೆಗೆ ಒಂದೇ ಚೀಲ ಕೊಡ್ತಾರೆ. ಒಂದೇ ಚೀಲ ಹೆಂಗೆ ಸಾಕಾಗುತ್ತದೆ? ಯಾಕಂದ್ರೆ ಈಗ ತಂದಿರ್ತಂತ ವಿಭಜನೆ ಮಾಡಿದ್ರೆ ಸಂತತಿತನಾಗಿ ಜನ ಇರ್ತಾರ, ಬೇರೆ ಬೇರೆ ಹೊಲಗಳು ಇರ್ತಾವ ಮಾಡ್ಕೊಳಕ, ಅಲ್ಲಿ ಒಂದೇ ಚೀಲ ಕೊಟ್ಟಾಗ ಯೂರಿಯಾ ಬಹಳಷ್ಟು ರೈತರಿಗೆ ಸಂಕಷ್ಟ ಆಗಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರ ಪಟ್ಟು ಮಾಡೋದು ಬಿಟ್ಟು ಈಗ ಇಲ್ಲೇ ಇರುವಂತ ರೈತರಿಗೆ ದೃಷ್ಟಿಯಿಂದ ಅವರಿಗೆ ಸರ್ಕಾರ ವಿತರಣೆ ಮಾಡಲಿ. ಬರಗಾಲ ಡಿಸ್ಟ್ರಿಕ್ಟ್ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕ ರೈತರು ಬರಗಾಲ ಡಿಸ್ಟ್ರಿಕ್ಟ್ ಅಂತ ಡಿಕ್ಲೇರ್ ಮಾಡಲಿ. ಎಲ್ಲ ರೈತರಿಗೆ ಅನುಗುಣವಾಗಿ ಕೊಟ್ಟರೆ ಬಹಳಷ್ಟು ಚೆನ್ನಾಗಿರ್ತದೆ. ಇಲ್ಲಪ್ಪ ಅಂದ್ರೆ ಬಹಳಷ್ಟು ರೈತರು ಸೂಸೈಡ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ 2 ತಿಂಗಳಿಂದ ಮಳೆ ಇಲ್ಲ, ಎಲ್ಲರದನ್ನೇ ತಗೊಂಡೋಗಿ. ಯಾಕಂದ್ರೆ ರೈತರಿಗೆ ಇರೋದು ಒಂದೇ ಆಪ್ಷನ್, ಏನು ಅದು ಬೆಳೆ. ಅವರಿಗೆ ಮಳೆ ಬಂತು, ಸಾವು ಬಂತು, ಮಕ್ಕಳ ವಿದ್ಯಾಭ್ಯಾಸ ಬಂತು, ಯಾವುದೇ ಎಲ್ಲದಕ್ಕೂ ಅದೊಂದು ಬೆಳೆನೆ. ಆ ಬೆಳೆನೇ ಇಲ್ಲ ಅಂದಾಗ ರೈತರು ಬಹಳಷ್ಟು ಅನಾನುಕೂಲ ಆಗ್ತದೆ. ಯಾಕಂದ್ರೆ ರೈತರು ಬೆಂಬಲ ಅನ್ನೋದು ಅನ್ನೋದ್ರೆ ಬೆಳೆ ಸಾಲ ಮನ್ನಾ ಮಾಡಬೇಕು. ಯಾಕಂದ್ರೆ ರೈತರು ತಗೊಂಡು ಬೆಳೆ ಸಾಲ ಮನ್ನಾ ಮಾಡಬೇಕು. ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ರೈತರು ಬೆಳಿಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅವ್ನು ಬೆಳೆದ್ರೆ ನಾವು ತಿನ್ನೋದು. ಅವನ್ನೇ ನಾವು ಈಗ ಒಂದು ಈ ಸರ್ಕಾರ ಅವರವರ ಒಂದು ಸಚಿವ ಸಂಪುಟ ಸಲುವಾಗಿ ಎಲ್ಲ ಜೈಲಿಗೆ ಕೂತಾರ. ಈಗ ಯಾರು ರಾಜ್ಯದಾಗ ಕಾಣ್ತಾ ಇಲ್ಲ. ಅವರಿಗೆ ಪರಿಹಾರ ವಿತರಣೆ ಮಾಡೋ ಪರಿಹಾರದಲ್ಲಿ ಅವ್ರು ಸೂಕ್ತ ಪರಿಹಾರ ನೀಡಬೇಕು. ಅದನ್ನ ರೈತರ ಬಗ್ಗೆ ಗಮನನೇ ಇಲ್ಲ. ಇನ್ನೊಂದು ನಮಗೆ ಕೃಷಿ ಸಚಿವರೇ ಇಲ್ಲ. ಈ ಇದ್ರೊಳಗೆ ಯಾರಾದ್ರೂ ಕೃಷಿ ಸಚಿವ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಕೃಷಿ ಸಚಿವರು ಇಲ್ಲ. ಅದನ್ನು ನಾವು ದುರಂತ ಆಗಿದೆ. ಸುಮಾರು 2 ತಿಂಗಳಾಯಿತು, ಕಾಲ ಕಳೀತಾ ಇದೆ. ಸೊ ಅದರ ಅಂಗವಾಗಿ ಇವತ್ತು ಭಾರತ ದೇಶಕ್ಕೆ ಬೆನ್ನೆಲುಬಾಗಿರುವಂಥ ರೈತಾಪಿ ಜನ ಇವತ್ತು ಕಣ್ಣೀರು ಹಿಡಿತಾ ಇದ್ದಾರೆ. ಕಾರಣ ಸಮಯಕ್ಕೆ ಸರಿಯಾಗಿ ಮಳೆ ಆಗಿಲ್ಲ, ಸರಿಯಾಗಿ ನೀರು ಬಂದಿಲ್ಲ, ಸರಿಯಾಗಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ರೈತರು. ಆ ಕಾರಣಕ್ಕಾಗಿ ರೈತರು ಇವತ್ತೇನಂತಂದ್ರೆ ನಮಗೆ ಊಟ, ಅವ್ರು ಬೆಳೆದ್ರೆ ಊಟ, ಇಲ್ಲದ್ರೆ ಊಟನೇ ಇಲ್ಲ. ಇಂಥ ಸಂದರ್ಭದಲ್ಲಿ ರೈತರಿಗೆ ಈಗ ಬೆಳೆ ಸಾಲವನ್ನು ತಗೊಂಡಿದ್ರೆ ಸುಮಾರು ದುಡ್ಡಾಗಿದೆ. ಬಡ್ಡಿ ಚಕ್ರಬಡ್ಡಿ ಆಗಿದೆ. ಇವತ್ತು ರೈತರ ಪ್ರತಿಯೊಂದು ಬ್ಯಾಂಕ್ದವರು ನಮ್ಗೆ ಸಾಲ ಕಟ್ಟಿ ಅಂತ ಹೋಗ್ತಾ ಇದ್ದಾರೆ. ಅದನ್ನ ಸಾಲ ಕಟ್ಟ ಬದಲು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅದನ್ನು ಸಾಲವನ್ನು ಮನ್ನಾ ಮಾಡಬೇಕು. ರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ, ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಾಗಲಿ, DCC ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮನ್ನಾ ಮಾಡಬೇಕು. ಒಂದು ಮತ್ತೆ ಈ ಕಲ್ಯಾಣ ಕರ್ನಾಟಕವನ್ನ ಸಂಪೂರ್ಣ ಬರಗಾಲ ಜಿಲ್ಲೆಗಳಿಂದ ಘೋಷಣೆ ಮಾಡಬೇಕು. ಮತ್ತು 3ನೇದಾಗಿ ರೈತರಿಗೆ ಬೇಗ ನಷ್ಟ ಪರಿಹಾರವನ್ನು ಕೊಡಬೇಕು. ಇಲ್ಲದಂದ್ರೆ ನಮ್ಮ ಪಕ್ಷದ ವತಿಯಿಂದ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆಯುವುದೆಂದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ. ಮತ್ತು ಇನ್ನೊಂದು ವಿಷಯ ಅಂದರೆ ರಾಯಚೂರು ನಗರದಲ್ಲಿ, ವಿಶೇಷವಾಗಿ ರಾಯಚೂರು ನಗರದ ಗ್ರಾಮೀಣ ಪ್ರದೇಶದಲ್ಲಿ ಬಿಸ್ಕಿ ಮತ್ತು ಬ್ರ್ಯಾಂಡ್ ಬಗ್ಗೆ ಅಕ್ರಮವಾಗಿ ರಾಜಾರೋಷ ನಡೀತಿದೆ. ಅದ್ರ ಬಗ್ಗೆ ಯಾರು ಗಂಭೀರತೆಯೇ ಇಲ್ಲ. ಯಾಕಂತಂದ್ರೆ ಒಂದು ಕ್ವಾರ್ಟರ್ 110 ರೂಪಾಯಿ ಸಿಗ್ತದೆ. ಈಗ ಹಳ್ಳಿಗಳಲ್ಲಿ ಏನಂತಂದ್ರೆ 140 ರೂಪಾಯಿ ಮಾಡ್ತಾರೆ. ಒಂದು ಕ್ವಾರ್ಟರ್ನಿಂದ 30ರಿಂದ 40 ರೂಪಾಯಿ ಲಾಭ ತಗೊಂಡು ಇವತ್ತು ರಾಜಾರೋಷವಾಗಿ ಬೆಳೀತಾ ಇದ್ದಾರೆ ಕೆಲವರು ಮಾಲಕರು. ಹಾಗಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೂಡ ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ. ಇವತ್ತು ಹುಡುಗರು, ಕೂಲಿ ಕಾರ್ಮಿಕರು, ರೈತರು ಮೀನಾವೇಶವಾಗಿ ಕುಡಿದು ಇವತ್ತು ಬೀದಿ ಪಾಲು ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ GL ರಂಗಪ್ಪ, ಜಿಲ್ಲಾಧ್ಯಕ್ಷ ಬಂಗಿಮುನಿ ರೆಡ್ಡಿ, G ಗೋಪಾಲ್ ರೆಡ್ಡಿ, ಉಪಾಧ್ಯಕ್ಷ ಸತ್ಯನಾರಾಯಣ ಕುಲಕರ್ಣಿ, ಶೇಖರ್ ಗೌಡ, ಶಕುಂತಲಾ, ನಾರಾಯಣ ಕರ್ಲಿ, ಈರಣ್ಣ ದೊರೆ, ನರಸಪ್ಪ, ಜಿತೇಂದ್ರ, ಆಶಾರೆಡ್ಡಿ, ಹಂಪಯ್ಯ ಸೇರಿದಂತೆ ಇತರರಿದ್ದರು. ಇಂದು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಾರ್ಡ್ ನಂಬರ್ 17ರಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ SIR ಮಹಾಸಂಪರ್ಕ ಅಭಿಯಾನ ಕುರಿತಾಗಿ ಬೂತ್ ಸಂಖ್ಯೆ 151, 152, 153, 154 BLOಗಳಾದ ವೆಂಕಟೇಶ್, ಗುರುರಾಜಾಚಾರ್ಯ, ಸರಸ್ವತಿ, ರಾಜಶೇಖರಯ್ಯ ಹಿರೇಮಠ್, ಹಮೀನ್ ಉಲ್ ಹಕ್, BLA 2 E ಜೋಶಿ, ಸರಸ್ವತಿ, ರಾಜಶೇಖರಯ್ಯ ಮತ್ತು BLA 2 E ಶಶಿರಾಜ್, ಚಂದ್ರಕಾಂತ್, ಸುಜನ್ ಸಾಗರ್ ದೇಸಾಯಿ, ನರಸಿಂಹ ದೇಸಾಯಿ ಅವರ ಜೊತೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿ ಹೆಚ್ಚಿನ ರೀತಿಯಲ್ಲಿ ಮತದಾರರನ್ನು ಹುಡುಕಿ ಎನ್ಯುಮರೇಷನ್ ಫಾರ್ಮ್ಗಳು ತುಂಬುವ ಬಗ್ಗೆ ಸಲಹೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕ ಅಧ್ಯಕ್ಷರಾದ ರಾಘವೇಂದ್ರ, BLA 1 ದರ್ಜೆ ಮೌನೇಶ್, ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಾದ E ಶಶಿರಾಜ್, ಕಡಗುಳ ಅಂಜನೇಯ, ವೈಗೋಪಾಲ್ ರೆಡ್ಡಿ, ವಿಠಲ್ ದಾಸ್ ಇನಾನಿ, ಬಿಜೆಪಿ ಜಿಲ್ಲಾ ಯುವ ಅಧ್ಯಕ್ಷರಾದ ವಿನಾಯಕ ರಾವ್, ಜಗದೀಶ್, ಮಲ್ಲೇಶ್ ಮೇಸ್ರಿ, ಬಂಕ್ ರಾಕೇಶ್, ಚಂದ್ರಕಾಂತ್, ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆಧೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ.
ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರನ್ನು ಕಾರ್ಗಿಲ್ ವಿಜಯೋತ್ಸವ, ಸ್ವಾತಂತ್ರ್ಯ ದಿನ ಅಥವಾ ಗಣರಾಜ್ಯೋತ್ಸವದಂದು ಮಾತ್ರವಲ್ಲದೆ ಪ್ರತಿದಿನವೂ ಸ್ಮರಿಸಬೇಕು. ಅವರ ಜೀವನ ಚರಿತ್ರೆಯನ್ನು ಅರಿತು ಅನುಸರಿಸಬೇಕು. ಮಾತೃಭೂಮಿಯೇ ನಮಗೆ ಪ್ರಥಮ ಆದ್ಯತೆಯಾಗಬೇಕು ಹಾಗೂ ಪ್ರತಿಯೊಬ್ಬರ ಹೃದಯದಲ್ಲಿ ದೇಶಭಕ್ತಿ ತುಂಬಿರಬೇಕು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಜಿ ಹರೀಶ್ ಹೇಳಿದರು. ನಗರದ ಬಸವಶ್ರೀ ಶಾಲೆ ವತಿಯಿಂದ 27ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಬಸವೇಶ್ವರ ವೃತ್ತದಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರುವ ಮಹಾತ್ಮ ಗಾಂಧೀಜಿ ಪ್ರತಿಮೆಯವರೆಗೆ ಆಯೋಜಿಸಿದ್ದ ಶಾಲಾ ಮಕ್ಕಳ ಮ್ಯಾರಥಾನ್ ಓಟಕ್ಕೆ ಭಾನುವಾರ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿಯೂ ಆಸಕ್ತಿ ಬೆಳೆಸಿಕೊಂಡು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಬೇಕು ಎಂದು ಸಲಹೆ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಹಾಗೂ ಮಾಜಿ ಸೈನಿಕ ಗೋಪಾಲ್ ನಾಯಕ್ ಮಾತನಾಡಿ, ತಂದೆ ತಾಯಿ ಗುರು ಹಿರಿಯರ ಗೌರವದೊಂದಿಗೆ ದೇಶಪ್ರೇಮ ಮತ್ತು ದೇಶಭಕ್ತಿಯನ್ನು ಬೆಳೆಸಿಕೊಂಡು ಸದಾ ದೇಶ ಸೇವೆಗೆ ಸಿದ್ಧರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಾಲೆಯ ಸಂಪಾದಕಿ ಲಲಿತಾ ಬಸನಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಲೆಯಲ್ಲಿ ಯೋಗ, ಕ್ರೀಡೆ ಹಾಗೂ ಪಠ್ಯ ಚಟುವಟಿಕೆಗಳ ಜೊತೆಗೆ ವಾರಕ್ಕೊಮ್ಮೆ ಬಸವಾದಿ ಶರಣರ ವಚನಗಳ ಮೂಲಕ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪ ಪೊಲೀಸ್ ಅಧೀಕ್ಷಕ ಪರಮಾನಂದ ಗುಡ್ಕೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯ ಶೇಖಪ್ಪ ಪಿ, ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರು, ನಗರ ಸಂಚಾರಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಸಣ್ಣ ಹಿರೇಶ್, ಸುಗುಣ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾ ಎಂ ಬಸನಗೌಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ರಾವುತರಾವ್ ಬರೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದಕ್ಕೆ ಸೇರ್ತೀನಿ. ಕೇವಲ ಯುದ್ಧದ ಸಂದರ್ಭದಲ್ಲಿ ಅಥವಾ ಈ ವಿಜಯೋತ್ಸವ ದಿನದಂದು ಅಷ್ಟೇ ನಾವು ನಮ್ಮ ದೇಶದ ಸೈನಿಕರನ್ನು ನಾವು ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆ ಯುದ್ಧದ ಸಂದರ್ಭದಲ್ಲಿ ಆ ದೇಶವನ್ನು ಕಾಯ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ಸೈನಿಕರ ಬಲಿದಾನ ಆಗ್ತಾಯಿದೆ, ಆ ಬಲಿದಾನದಿಂದ ಅವರ ಕುಟುಂಬಕ್ಕೆ ಎಷ್ಟು ತೊಂದರೆ ಆಗ್ತಿದೆ, ಅದಕ್ಕೆ ನಾವು ಯಾರೂ ಸಹ ನಾವು ಹಿಡಿತಾ ಇಲ್ಲ. ಕೇವಲ ಸರ್ಕಾರದ ಹಂತದಲ್ಲಿ, ಸೇನೆ ಹಂತದಲ್ಲಿ ಸಹಕಾರ ಬಿಟ್ಟರೆ ಸಾರ್ವಜನಿಕ ವಲಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಹಕಾರಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕು, ನಾವೆಲ್ಲ ಮುನ್ನುಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಆನಂತರ ನಾನೊಬ್ಬ ಇಲ್ಲೂ ಸಹ ನಮ್ಮ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥದ್ದೇ ಇಲ್ಲಿಗೆ ಬಂದಿದ್ದರು. ನನ್ನ ಸಂದರ್ಭದಲ್ಲಿ ನಾನು ಬಾಗಲಕೋಟೆಯಲ್ಲಿ ಟ್ರಾಫಿಕ್ ಕೆ ಎಸ್ ಆಗಿದ್ದೆ. ಟ್ರಾಫಿಕ್ ಕೆ ಎಸ್ ಆಗಿದ್ದಾಗ ಆ ಯುದ್ಧ ನಡೀತಾ ಇತ್ತು. ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ. ವ್ಯಕ್ತಿ ಬಂದ್ಬಿಟ್ಟು ಸರ್, ನನ್ನ ದೇಶದ ಸಲುವಾಗಿ ನನ್ನೆಲ್ಲ ಆಸ್ತಿಯನ್ನು ನಾನು ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ. ಅಂದರೆ ಇನ್ನೂ
ಅಂದರೆ ಅದಕ್ಕೆ ಬೇಕಾದಷ್ಟು ಖರ್ಚು ವೆಚ್ಚಗಳು ಭಾಳ ಬೇಕಾಗುತ್ತೆ. ಯುದ್ಧ ಆಯಿತು ಅಂದರೆ ಬಹಳ ಅದಕ್ಕೆ ವೆಚ್ಚಗಳನ್ನು ನಾವು ವಿನಿಯೋಗ ಮಾಡಬೇಕಾಗುತ್ತೆ. ಸೊ ಇನ್ನೂ ಒಳ್ಳೆಯರು ಈ ಜಗತ್ತಲ್ಲಿ ಇದ್ದಾರೆ. ಇನ್ನು ಅದಕ್ಕೆ ಹಾಗಾಗಿ ಸೂರ್ಯ ಮತ್ತು ಚಂದ್ರ ಇನ್ನೂ ಪ್ರತಿ ದಿವಸ ಹುಡ್ತಾ ಇದ್ದಾರೆ, ನಮ್ಮನ್ನು ಕಾಪಾಡ್ತಾರೆ. ಸೊ ಈಗ ನಾವು ಯಾವತ್ತೂ ಸಹ ಆ ಸೈನಿಕರ ಒಂದು ಸೇವೆ ನಾವು ಯಾವತ್ತೂ ಸಹ ಮರಿಬಾರ್ದು. ಅವರು ಒಂದು ಗಡಿ ಭಾಗದಲ್ಲಿ ಅವರು ರಾತ್ರಿಗಳು ತಮ್ಮ ಕುಟುಂಬವನ್ನು ಬಿಟ್ಟು, ತಮ್ಮ ಸ್ನೇಹಿತರನ್ನು ಬಿಟ್ಟು, ತಮ್ಮ ಬಂಧು ಬಳಗವನ್ನು ಬಿಟ್ಟು ಅವರು ಅಲ್ಲಿ ದೇಶದ ಗಡಿಯನ್ನು ಕಾಯ್ಕೊಂಡು ಶತ್ರುಗಳನ್ನು ಹಿಮ್ಮೆಟ್ಟಿಸಿ ನಮ್ಮನ್ನೆಲ್ಲ ಸುರಕ್ಷಿತವಾಗಿಟ್ಟಿದ್ದಾರೆ. ಗಣರಾಜ್ಯೋತ್ಸವ ದಿನ ಕಾಣ್ತೀವಿ, ಆಮೇಲೆ ಕಾರ್ಗಿಲ್ ವಿಜಯೋತ್ಸವ ಮತ್ತು ಯುದ್ಧದ ಸಂದರ್ಭದಲ್ಲಿ ನಾವು ದೇಶಭಕ್ತಿ ಅನ್ನೋದು ಪ್ರತಿದಿನ, ಪ್ರತಿ ಸಮಯ, ಪ್ರತಿ ಗಳಿಗೆಯಲ್ಲೂ ಸಹ ನಾವು ಮರೆಯಬಾರ್ದು. ಮೊದಲು ದೇಶ, ಆನಂತರ ನಾವು ಅನ್ನೋ ಒಂದು ಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ನಾವೆಲ್ಲರೂ ಸಹ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇದೆ. ದಯಮಾಡಿ ವಿದ್ಯಾರ್ಥಿಗಳು ಈ ಕೀಳರಿಮೆ ಭಾವನೆಯನ್ನು ಬೆಳೆಸ್ಕೊಳ್ಳೋದು ಬೇಡ. ನಾನು ಈ ಜಾತಿಗೆ ಬೆಳೆದಿದ್ದೀನಿ, ನನ್ನ ಜಾತಿ ದೊಡ್ಡದು, ಆ ಜಾತಿ ಚಿಕ್ಕದು, ಬೇಡ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಒಂದು ಸಮಗ್ರವಾದಂತಹ ಚಿಂತನೆಯನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಒಗ್ಗಟ್ಟು ಬರುತ್ತೆ. ಆವಾಗ ನಮ್ಮಲ್ಲಿ ಒಗ್ಗಟ್ಟು ಬಂದಾಗ ಯಾವುದೇ ಕಾರಣಕ್ಕೂ ನಮ್ಮನ್ನು ಯಾರೂ ಸಹ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ದೇಶಭಕ್ತಿ ಭಾವನೆಯನ್ನು ತಾವೆಲ್ಲರೂ ಸಹ ಬೆಳೆಸ್ಕೊಂಡು ನಿಮ್ಮ ಜೀವನ ದಲ್ಲಿ ಒಂದು ಆದರ್ಶ ವ್ಯಕ್ತಿಗಳಾಗಿ ನೀವು ಬೆಳಿಬೇಕು. ಆನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಓದ್ತಕ್ಕಂಥ ಸಮಯ, ಇದು ಓದ್ತಕ್ಕಂಥ ಸಮಯ. ಓದಿನಲ್ಲಿ ಜಾಸ್ತಿ ನೀವು ಸಮಯವನ್ನು ನೀವು ವಿನಿಯೋಗಿಸ್ಬೇಕು. ಓದಿನ ಜೊತೆಗೆ ಆಟನೂ ಸಹ ಇರಬೇಕು. ಬರೀ 24 ತಾಸು ಓದಬಾರ್ದು ಅಥವಾ 24 ತಾಸು ಆಟನೂ ಆಡಬಾರ್ದು. 24 ತಾಸು ನಿದ್ದೆನೇ ಅಂತೂ ಮಾಡಲೇಬಾರ್ದು. ಈ ವಿದ್ಯಾರ್ಥಿಗಳು ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಯಾಕೆ ನಾನು ಸಹ ವಿದ್ಯಾರ್ಥಿಯ ಒಂದು ಅಕ್ಷರ ನೋಡಿದ ತಕ್ಷಣ ನಿದ್ದೆ ಬಂದುಬಿಡ್ತಿರುತ್ತೆ. ಅದನ್ನು ನಾವು ಹಿಮ್ಮೆಟ್ಟಿಸ್ಬೇಕು. ಅದನ್ನು ನಿದ್ದೆಯನ್ನು ಹಿಮ್ಮೆಟ್ಟಿಸ್ಬಿಟ್ಟು ನಾವು ಛಲಭಾವನೆಯಿಂದ ನಾವು ಓದ್ತಕ್ಕಂಥ ಅಭ್ಯಾಸವನ್ನು, ಒಳ್ಳೆ ಅಭ್ಯಾಸವನ್ನು ಬೆಳೆಸ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಮಾತ್ರ ನಿಮ್ಮ ಜೀವನ ತುಂಬ ಉಜ್ವಲವಾಗಿರುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಈಗೆಲ್ಲ ಭಾಳ ಸ್ಪರ್ಧಾತ್ಮಕ ಯುಗ. ನಾನು ಎಷ್ಟೋ ಸರಿ ನನ್ನ ಅಧಿಕಾರದ ಜೊತೆಗೆ, ನನ್ನ ಸ್ನೇಹಿತರ ಜೊತೆಗೆ, ನಮ್ಮ ಬಂಧುಗಳ ಜೊತೆಗೆ ನಾನೇನಾದರೂ ಈಗ ಹುಟ್ಟಿದರೆ ಖಂಡಿತ ನಾನು ಸಬ್ಮಿಟ್ ಆಗ್ತಿರ್ಲಿಲ್ಲ ಅಂತಂದು. ಅಂದರೆ ಅಷ್ಟು ಸ್ಪರ್ಧೆಗಳಿದೆ. ಯಾಕಂದರೆ SSLC ಕ್ವಶನ್ ಪೇಪರ್ ನೋಡ್ತೀನಿ ಸರ್, PUC ಕ್ವಶನ್ ಪೇಪರ್ ನೋಡ್ತೀನಿ. ನನಗೆ ನನ್ನಷ್ಟು ನಾನೇ ಆತ್ಮವಿಮರ್ಶೆ ಮಾಡ್ಕೊತಿರ್ತೀನಿ. ಆವಾಗ ಇಷ್ಟಕ್ಕೊಂದು ಕಷ್ಟ ಇರಲಿಲ್ಲ ಓದು ಬಗ್ಗೆ. ಸೊ ಈಗ ಸ್ಪರ್ಧೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ತಕ್ಕಂತೆ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಪೋಷಕರು ಮತ್ತು ನಿಮ್ಮ ಟೀಚರ್ಸು ನಿಮ್ಮನ್ನು ತಯಾರು ಮಾಡ್ತಿದ್ದಾರೆ. ನಿಮ್ಮ ಗುರುವಿನ ಭಕ್ತಿ ಮತ್ತು ತಂದೆ ತಾಯಿ ಭಕ್ತಿ ಯಾವತ್ತೂ ಸಹ ಮರಿಬಾರದು. ಅವರಿಬ್ಬರನ್ನ ನೀವು ಜ್ಞಾಪಿಸ್ಕೊಂಡು ಪ್ರತಿ ದಿವಸ ನೀವು ವ್ಯಾಸಂಗವನ್ನು ಮಾಡಿಕೊಂಡು ಗೊತ್ತಿರಲಾರ್ದನ್ನು ಕೇಳಿಕೊಂಡು ತಿಳ್ಕೊಳ್ತಕ್ಕಂಥ ಪ್ರಯತ್ನ. SNL ಓದಿದ್ದೀರಾ? ಆ ಎತ್ತರದ ಪ್ರದೇಶದಲ್ಲಿ ಬಹಳ ಚಳಿ ಆಗ್ತದೆ. ಎದ್ದು ನಿಂದ್ರಕ್ಕಾಗಲ್ಲ, ಕೂಡಕ್ಕಾಗಲ್ಲ. ಅಂಥ ಚಳಿಯಲ್ಲಿ ಯುದ್ಧವನ್ನು ಮಾಡಿ, ನಮ್ಮ ಗಡಿ ರಕ್ಷಣೆಯನ್ನು ಮಾಡಿ, ವಿಕ್ರಮ್ ಪಾತ್ರ ಕೊನೆಗೊಂದು ಮಾತು ಹೇಳ್ತಾರೆ, ನಾನು ಅಲ್ಲಿ ಜೆಂಡಾ ಊರಿ ಬರ್ತೀನಿ, ಇಲ್ಲಾಂದರೆ ಜೆಂಡದಲ್ಲಿ ಸುತ್ತಿ ನಾನು ಮರಳಿ ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಮಕ್ಕಳೇ. ಈ ಥರ ಮಾತುಗಳು ಈಗಾಗಲೇ ನಮಗೆ ಸರ್ ಹೇಳಿದ್ರಲ್ಲ, ನೀವು ಯಾವತ್ತೂ ನಿಮ್ಮ ಮಾತುಗಳನ್ನು, ಅವ್ರು ಹೇಳಿದಂತಹ ಮಾತುಗಳನ್ನು ನೆನಪಿಟ್ಟಿದ್ದೇ ಆದರೆ ನೀವು ನಮ್ಮ ನಾಡಿನ ಉತ್ತಮ ಪ್ರಜೆಗಳಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಓದೋಕ್ಕೆ ಅವರು ಹೇಳಿದ್ರಲ್ಲ, ಈಗ ಸರ್ ಸೈನಿಕರು ಏನು ಹೇಳಿದರು, ಅವ್ರಿಗೆ ಓದೋಕ್ಕೆ ಮುಂದುವರ್ಸೋಕ್ಕೆ ಆಗಲಾರ್ದಾಗ ಅವರು ಸೈನ್ಯವನ್ನು ಸೇರಿದರು ಅಂತ ಹೇಳಿದರು. ಈಗ ಶಿಕ್ಷಣ ಕಂಪಲ್ಸರಿ ಆಗಿ ಹೋಗ್ಬಿಟ್ಟಿದೆ. ನಮಗೆ ಓದೋ ಕೆಪಾಸಿಟಿ ಎಷ್ಟಿದೆ ಗೊತ್ತಿಲ್ಲ, ಆದರೂ ನಾವು ತಂದೆ ತಾಯಿ ಶಾಲೆ ಕಳಿಸ್ಲೇಬೇಕು, ನೀವು ಓದಲೇಬೇಕು. ಓದೋದು ಕಂಪ್ಲೀಟಾಗಿ ನಿಮ್ಗೆ ಓದೋಕ್ಕೆ ಆಗಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಇದೆ, ಸೈನ್ಯವನ್ನು ಸೇರುವ ಕೆಲಸ. ವಾರ PT ಇರ್ತದೆ, ಯೋಗ ಕ್ಲಾಸ್ ಇರ್ತದೆ. ಆಮೇಲೆ ಬಸವಾದಿ ಶರಣರ ಮಾತುಗಳು ಅಂತಂದರೆ ಅದು ಒಂದು ನೈತಿಕ ಸಂಹಿತೆ. ಅಂಥ ಮಾತುಗಳ ಪರಿಚಯವನ್ನು ನಿಮ್ಗೆ ಯಾವಾಗಲೂ ಮಾಡಿಸ್ತಾನೇ ಇರ್ತೀವಿ. ಹೀಗಾಗಿ ನೀವೆಲ್ಲರೂ ಸರ್ ಹೇಳಿದ ಹಾಗೆ ಉತ್ತಮ ಪ್ರಜೆಗಳಾಗಿ ಬೆಳಿಬೇಕು ಅಂತ ಆಶಿಸ್ತಾ ನನ್ನ ಮಾತು.
ಸ್ವಲ್ಪ ಒಳಗೋರಿ ಸರ್. ಎಸ್ ಸರ್. ನಿಧಾನ ಹೊರಡ್ಬೇಕು ದೀಕ್ಷಿತ. Hey! ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರನ್ನು ಸನ್ಮಾನಿಸಲಾಯಿತು. ಕಾರ್ಗಿಲ್ ಯುದ್ಧ ಕುರಿತು ಆಯೋಜಿಸಿದ್ದ ರಸಪ್ರಶ್ನೆ ಹಾಗೂ ಭಾಷಣ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಪೊಲೀಸ್ ಸಿಬ್ಬಂದಿ, ನಗರ ಸಂಚಾರಿ ಠಾಣೆಯ ಸಿಬ್ಬಂದಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕುಮಾರಿ ಸಮಂತಾ ಕಾರ್ಯಕ್ರಮ ನಿರೂಪಿಸಿ ವಂದನೆ ಸಲ್ಲಿಸಿದರು. ಮಿರ್ಜಾ ಗಾಲಿಬರು ತಮ್ಮ ಕರುಳಿನಲ್ಲಿ ಅದೆಷ್ಟೋ ಬೆಂಕಿಯಂತಹ ನೋವುಗಳನ್ನು ತುಂಬಿಕೊಂಡರೂ ಸಹ ಪತಂಗದಂತೆ ಸುಂದರವಾಗಿ ಕಾಣುತ್ತಿದ್ದರು. ಗಾಲಿಬರ ಕುರಿತಾಗಿ ಬರಹಗಳನ್ನು ಇಂದು ಸಂಪಾದಿಸಿ ಅದಕ್ಕೆ ಪುಸ್ತಕ ರೂಪವನ್ನು ಕೊಟ್ಟಿರುವುದು ಅತ್ಯಂತ ಅಭಿನಂದನಾರ್ಹವಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಪಲ್ಲವ ಪ್ರಕಾಶನ ಹಾಗೂ ಲೋಹಿಯಾ ಪ್ರತಿಷ್ಠಾನದಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ ಅವರ ಸಂಪಾದಿತ ಕರುಳ ಬೆಂಕಿಯ ಪತಂಗ ಮಿರ್ಜಾ ಗಾಲಿಬ್ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಗತ್ತಿನಲ್ಲಿ ಚಟಕ್ಕೆ ದಾಸರಾದವರನ್ನು ಕೀಳಾಗಿ ನೋಡುತ್ತಾರೆ. ಅದೇ ಕೊಲೆ, ಸುಲಿಗೆ, ಮೋಸ ಮಾಡಿ ಶ್ರೀಮಂತರಾದವರನ್ನು ಗೌರವಿಸುತ್ತಾರೆ. ಅಧಿಕಾರ ಇದ್ದವರ ಕಾಲಿಗೆ ಬೀಳುವ ನಡವಳಿಕೆ ಇಂದಿನ ಸಮಾಜದಲ್ಲಿ ಕಾಣಬಹುದಾಗಿದೆ. ಅಧಿಕಾರ, ಸಿರಿತನ ಇಲ್ಲದ ಭಾರತದ ಆಸೀಮ ಕವಿ ಮಿರ್ಜಾ ಗಾಲಿಬ್. ಅತೀವ ಕುಡಿಯುವ ಚಟವಿದ್ದವರು ಮದ್ಯ ಹೊಂದಿದರೆ ಗಿಡದಿಂದ ಹೂಗಳು ಉದುರುವಂತೆ ಅವರ ಬಾಯಿಯಿಂದ ಕವಿತೆಗಳು ಉದುರುತ್ತಿದ್ದವು. ಅಂತಹ ಮಹಾನ್ ಕವಿ ಗಾಲಿಬರು ಎಂದು ಹೇಳಿದರು. ಗಾಲಿಬರು ಚಿಕ್ಕಂದಿನಿಂದಲೂ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದರು. ಮದುವೆಯ ನಂತರ ಮಕ್ಕಳೆಲ್ಲ ತೀರಿ ಹೋದರು. ಅದಾದ ನಂತರ ತೀರಾ ಪರಿಸ್ಥಿತಿ ಕೆಟ್ಟು ಹೋಗಿ ಮನೆಯ ಸಾಮಾನುಗಳನ್ನು ಮಾರುವ ಸ್ಥಿತಿ ತಲುಪಿತು. ಆದರೆ ಗಾಲಿಬರು ಕವಿತೆಗಳನ್ನು ಬರೆಯುವುದನ್ನು ಬಿಡಲಿಲ್ಲ. ಇಂದು ಎತ್ತರದ ಕವಿಗಳಲ್ಲಿ ಗಾಲಿಬರ ಮೊದಲಿಗರಾಗಿದ್ದಾರೆ ಎಂದು ತಿಳಿಸಿದರು. ಗಾಲಿಬರು ದೇವರನ್ನು ಎಲ್ಲ ಕಡೆಗೂ ಕಾಣುತ್ತಿದ್ದರು. ಅದರಂತೆ ಅವರ ಒಂದು ಕವಿತೆ ಇದೆ. ಗಾಲಿಬ್ ಶರಾಬ್ ಪೀನೆ ದೇ ಮಸ್ಜಿದ್ ಮೇ बैठ कर ಯಾವೋ ಜಾಗೋ ಬತಾದೆ ಜಹಾ ಖುದಾ ನಾ ಹೋ ಎಂಬ ಮಾತುಗಳನ್ನು ಆಡಿ ದೇವರು ಎಲ್ಲೆಲ್ಲೋ ಇದ್ದಾನೆ, ಅದು ಮಸೀದಿಯ ಒಳಗಾಗಲಿ ಹೊರಗಾಗಲಿ ಎಂದು ವಾದಿಸುತ್ತಿದ್ದ ಕವಿಯಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಕೆಲವು ವಿಷಯ ಮರೆತು ಹೋಗ್ಬೋದು ಅಂತೇಳಿ ನಾನು ಬರ್ಕೊಂಡು ಬಂದಿದ್ದೀನಿ. ದಿನ್ನಿ ಅವರ ಪರ್ಮಿಷನ್ ಕೋರಿದೆ, ಅವರೇ ಆಯ್ತು ನೀನು ಹಂಗಾನ ಮಾಡಿ ಅಂತ ಹೇಳ. ಜಗತ್ತಿನಲ್ಲಿ ಚಟಕ್ಕೆ ದಾಸರಾಗಿರುವವರನ್ನ ಕೆಳದೃಷ್ಟಿಯನ್ನು ನೋಡುತ್ತಾರೆ. ಕುಡುಕರು, ಗಾಂಜಿ ಬುಕ್ಕರು, ತಂಬಾಕು ತಿನ್ನುವವರಿಗೆ ಬೊಯ್ಯುತ್ತಾರೆ. ಆದರೆ ಕೊಲೆ, ಕಳವು, ಸುಲಿಗೆಗಳನ್ನು ಮಾಡಿ ಶ್ರೀಮಂತರಾದವರನ್ನು ಗೌರವಿಸುತ್ತಾರೆ. ಅಧಿಕಾರವಿದ್ದರಂತೂ ಅವರ ಕಾಲಿಗೆ ಬೀಳುತ್ತಾರೆ. ಇಂಥವರು ದಿನ ಮಾನ ಸನ್ಮಾನಕ್ಕೆ ಒಳಗಾಗುತ್ತಾರೆ. ಇದು ಇಂದು ನಡೆಯುತ್ತಿರುವ ಸಾಮಾಜಿಕ ನಡವಳಿಕೆ. ಅಧಿಕಾರ, ಶ್ರೀಮಂತಿಕೆ ಇಲ್ಲದ ಭಾರತದ ಅಸೀಮ ಕವಿ ಗಾಲಿಬ್. ಆತ ಕವಿಯಾಗಿ ಪ್ರಸಿದ್ಧ. ಆತನಿಗೆ ಕುಡಿಯುವ ಅತೀವ ಚಟ, ಮದ್ಯ ಅವರ ಪ್ರಿಯವಾದ ವಸ್ತು.
ಮಧ್ಯ ಮುಂದಿದ್ದರೆ ಕವಿತೆಗಳು ಗಿಡದಿಂದ ಉದುರುವ ಹೂಗಳಂತೆ ಉದುರುತ್ತಿದ್ದವು. ಆತ ಹೆಚ್ಚಾಗಿ ಮೊದಲಿಗೆ ಫಾರ್ಸಿಯಲ್ಲಿ ಕವಿತೆಗಳನ್ನು ರಚಿಸಿದ, ನಂತರ ಉರ್ದುವಿಗೆ ಬಂದ. ಮುಷೇರಾಗಳಲ್ಲಿ ಅವರ ಗಜಲಗಳು ಕೆಲವರಿಗೆ ಅರ್ಥವಾಗುತ್ತಿರಲಿಲ್ಲ. ಮತ್ಸರದಿಂದ ಕವಿಗಳು ಈತನನ್ನು ಆಡಿಕೊಳ್ಳುತ್ತಿದ್ದರು. ಆ ಕಾಲದ ದೊಡ್ಡ ಕವಿ ಮೀರ್ ತಕ್ಕಿ ಮೀರ್ ಗಾಲಿಬನನ್ನು ಪ್ರೀತಿಸುತ್ತಿದ್ದರು. ಗಾಲಿಬನ ಚಿಕ್ಕಪ್ಪ ತೀರಿದ ನಂತರ ಆತನ ಆಶ್ರಯ ಪಡೆದಿದ್ದ ಗಾಲಿಬನಿಗೆ 750 ರೂಪಾಯಿ ವಾರ್ಷಿಕ ಪಿಂಚಣಿ ನೀಡಲು ಆಂಗ್ಲ ಸರ್ಕಾರ ನಿರ್ಧರಿಸಿತು. ಕೆಲ ದಿನಗಳ ನಂತರ ಆ ಪಿಂಚಣಿ ನಿಂತು ಹೋಯಿತು. ಗಾಲಿಬನ ಪರಿಸ್ಥಿತಿ ಚಿಂತಾಜನಕವಾಯಿತು. ಮನೆಯಲ್ಲಿ ಉಣ್ಣಲು ಅನ್ನ ಬೇಕು, ಕುಡಿಯಲು ಮದ್ಯ. ಸಾಲ ಸೋಲಗಳಾದವು. ಸಾಲಗಾರರ ಕಾಟದಿಂದ ಬೆಂದು ಹೋದ. ಅದಕ್ಕಿನ್ನಷ್ಟು ಅರ್ಥ ಬರುತ್ತೆ. ಮತ್ತು ಈ ಪ್ರದೇಶ ಉರ್ದು ಗಜಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ವಿಶೇಷವಾಗಿ ಕನ್ನಡದ ಗಜಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶ. ಅದರ ಜೊತೆಗೆ ಇಲ್ಲಿ ಕೂಡ ಗಾಲಿ ಅನ್ನುವಂಥ ಟ್ರಸ್ಟ್ ಇರೋದ್ರಿಂದ, ಗಾಲಿ ಗ್ರಂಥಾಲಯ ಇರೋದ್ರಿಂದ, ಬಸ್ ಸ್ಟ್ಯಾಂಡಿನ ಎದುರಿಗೆ ಗಾಲಿ ಅನ್ನುವಂಥ ಹೆಸರನ್ನ ಪ್ರತಿನಿತ್ಯ ನಾವು ನೋಡ್ತಾ ಇರೋದ್ರಿಂದ ನಮ್ಮ ಆತ್ಮೀಯರೆಲ್ಲರಿಗೂ ಈ ಹೆಸರು ಚಿರಪರಿಚಿತ ಅನ್ನುವಂಥ ಕಾರಣಕ್ಕೆ ನಾವಿವತ್ತು ಈ ಕಾರ್ಯಕ್ರಮವನ್ನು ರಾಯಚೂರಿನ ಈ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಪುಸ್ತಕವನ್ನು ಪ್ರಕಟಿಸಲಿಕ್ಕೆ ಮೊಟ್ಟ ಮೊದಲಿಗೆ ಗೆಳೆಯರಾಗಿರ್ತಕ್ಕಂಥ ಪಲ್ಲವ ವೆಂಕಟೇಶ್ ಅವರು, ಇಲ್ಲ ಗಾಲಿಬ್ ನನ್ನ ಪ್ರೀತಿಯ ಕವಿ, ಆ ಪುಸ್ತಕವನ್ನು ನಾನೇ ಮಾಡ್ತೇನೆ ಅಂತೇಳಿ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಅತ್ಯಂತ ಸುಂದರವಾಗಿ ಅಂತಂದ್ರೆ ಆ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಈಗಾಗಲೇ ಒಂದು 4 ತಿಂಗಳುಗಳಲ್ಲಿ 400 ಪ್ರತಿಗಳು ಮಾರಾಟ ಆಗಿದೆ. ಮಾರಾಟ ಆಗಿರೋದ್ರಿಂದ ಪ್ರಕಾಶಕರ ಮುಖದಲ್ಲಿ ಕೂಡ ಒಂದಿಷ್ಟು ಮಂದಾಸವಿದೆ. ಯಾಕಂದ್ರೆ ಇವತ್ತು ಪುಸ್ತಕಗಳು ಮಾರಾಟ ಆಗೋದು ಕೂಡ ತುಂಬಾ ಕಷ್ಟದ ಕೆಲಸ. ಇರಲಿ, ಅವ್ರಿಗೆ ಇನ್ನೂ ಆ ಪುಸ್ತಕ ಒಳ್ಳೆ ಹೆಸರು ತರಲಿ, ಜೊತೆಗೆ ಒಂದಿಷ್ಟು ಆದಾಯವನ್ನು ಕೊಡ್ಲಿ. ಅವ್ರು ಹೆಂಗಂತಂದ್ರೆ ಕೆರೆಯಲ್ಲಿ ಕಿರಿಕಿ ಚೆಲ್ಲತಕ್ಕಂಥ ಪುಸ್ತಕ ರೊಕ್ಕ ಬಂತಂದ್ರೆ ಮತ್ತೆ ಅದೇ ಹಣವನ್ನ ಪ್ರಕಾಶನಕ್ಕೆ ಹಾಕ್ತಾ ಹೆಚ್ಚೆಚ್ಚು ಪುಸ್ತಕಗಳನ್ನು ಪ್ರಕಟಿಸ್ತಾ ನಮಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಸರಿಯಾದ ನೆಲೆಗೆ ಗುರುತಿಸ್ತಕ್ಕಂಥ ಕೆಲಸವನ್ನ ಪಲ್ಲವ ಪ್ರಕಾಶನ ಮಾಡ್ತಾ ಇದೆ ಅನ್ನುವಂಥದ್ದು. ಇಂಥ ಒಂದು ಪುಸ್ತಕದ ಬಗ್ಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕೆ ಗೆಳೆಯರಾಗಿರ್ತಕ್ಕಂಥ ವಿಕ್ರಮ್ ವಿಸಾಜಿ ಅವರು ಬಂದಿದ್ದಾರೆ. ನಾನೇ ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಪುಸ್ತಕವನ್ನು ಕೊಂಡುಕೊಂಡು ಹೋದ್ರಿ, ಪ್ರಕಾಶನಕ್ಕೆ ಕೂಡ ಒಂದಿಷ್ಟು ಪ್ರೋತ್ಸಾಹ ಕೊಡ್ರಿ, ಬೆಂಬಲವಾಗಿ ನಿಲ್ರಿ ಅಂತ ಈ ಸಂದರ್ಭದಲ್ಲಿ ಪ್ರೀತಿಯಾದ ಮಾತುಗಳನ್ನ ಹೇಳ್ತಾ, ಮತ್ತು ಇಂಥ ಒಂದು ಪುಸ್ತಕ ಬಿಡುಗಡೆಗೆ ರಂಗಣ್ಣ ಪಾಟೀಲ್ ನಾರಾಯಣ ಸರ್ ಒಂದೇ ಮಾತಿಗೆ ಒಪ್ಪಿಕೊಂಡ್ರೆ ಆಯ್ತು, ನಮ್ಮ ಪ್ರಕಾಶನ ನಮ್ಮ ಪರಿಷತ್ತಿನ ಜೊತೆಗೆ ನಾವು ನಿಮಗೆ ಸಹಕಾರ ಕೊಡ್ತೀವಂತಂದ್ರು. ಅದೇ ರೀತಿಯಲ್ಲಿ ಇಟಗಿ ಭೀಮನಗೌಡ ಸರ್ ಅವರು ಕೂಡ ಲೋಹಿಯ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು, ಗಿರಿಜಾ ಮೇಡಮ್ ಅವರು ಕೂಡ ಇನ್ನು ಕೆಲವು ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನಂತಂದ್ರೆ ಅತ್ಯಂತ ಪ್ರೀತಿಯಿಂದ ಏನಂತಂದ್ರೆ ನನಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ತಾಲೂಕು ಘಟಕದ ಅಧ್ಯಕ್ಷರು ಕೂಡ. ಇದೇ ವೇಳೆ ಕಲಬುರಗಿಯ ಸಾಹಿತಿ ಡಾಕ್ಟರ್ ವಿಕ್ರಮ್ ವಿಸಾಜಿ ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ಕವಿಗಳ ಮೇಲೆ, ಕವಿತೆಗಳ ಬಗ್ಗೆ ಜನರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಆದರೆ ಕವಿತೆ ಎಲ್ಲರ ಮೇಲೆ ಕಣ್ಣಿಟ್ಟಿರುತ್ತದೆ. ಅದೇ ಅದರ ಸ್ವಭಾವವಾಗಿದ್ದು, ಮಿರ್ಜಾ ಗಾಲಿಬರ ಕುರಿತು ಜಗತ್ತಿಗೆ ತಿಳಿಸುವ ಮತ್ತು ಸಾಹಿತ್ಯವನ್ನು ಸಾರ್ಥಕಗೊಳಿಸುವ ಕೆಲಸವನ್ನು ದಸ್ತಗಿರಿ ಸಾಬ್ರಿನಿ ಅವರು ಮಾಡಿದ್ದಾರೆ ಎಂದರು. ರಾಯಚೂರು PG ಸೆಂಟರಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಕಣ್ಣಿಗೂ ಕೂಡ ಗಾಲಿಬ್ ಲೈಬ್ರರಿ ಬಿದ್ದಿತ್ತು. ಅಲ್ಲಿ ಕೆಳಗೆ ಪ್ರಭು ವಿಹಾರ್ ಹೋಟೆಲು, ನಮ್ಮ ಭೀಮಣ್ಣ ಗೌಡ ಇಟಗಿಯವರಲ್ಲಿ ಇರ್ತಾ ಇದ್ದರು, ಟೀ ಕುಡಿಸ್ತಾ. ಆಮೇಲೆ ನಾನು ಅನೇಕ ಸಲ ಲೈಬ್ರರಿಗೆ ವಿಸಿಟ್ ಮಾಡಿದೆ. ಹೀಗಾಗಿ ನನ್ನ ಮನಸ್ಸಿನಲ್ಲೂ ಕೂಡ ಮಿರ್ಜಾ ಗಾಲಿಬ್ ಅನ್ನುವಂಥ ಹೆಸರು ಅಚ್ಚೊತ್ತಿದಂಥ ಒಂದು ನಗರ ಅಂತಂದ್ರೆ ರಾಯಚೂರು. ಅದು ವಿಶೇಷವಾಗಿ ನನ್ನ ಗುರುಗಳಾದಂಥ ಚನ್ನಣ್ಣ ವಾಲಿಕಾರ್ ಅವರಿಂದ ಯಾವುದೇ ಕವಿಗೋಷ್ಠಿಯಲ್ಲಿ ಅವರು ಗಾಲಿಬ್ ಹೇಳಿದಂತೆ, ಮೀರ್ ಹೇಳಿದಂತೆ, ಫೈಜ್ ಹೇಳಿದಂತೆ,
ಅಂತೇಳಿ ಒಂದೆರಡು ಮೂರು ಉದಾಹರಣೆ ಕೊಡ್ತಾ ಇದ್ದರು. ಸ್ವಲ್ಪ ಉರ್ದು ಸಾಹಿತ್ಯದ ಹುಚ್ಚು ಅವರಿಗೂ ಇತ್ತು. ಆದರೆ ಗಾಲಿಬ್ ಹೆಸರ ಮೇಲೇ ಒಂದು ಲೈಬ್ರರಿ, ಆಮೇಲೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಗ್ರೌಂಡ್ ಇತ್ತು, ಮುಷಾಯಿರ ಭಾಳ ನಡೀತಾ ಇತ್ತು. ಅಲ್ಲಿ ಒಂದ್ಸಲ ನಾನು ಮೊನ್ನೆ ತೀರ್ಕೊಂಡ್ರಲ್ಲ ಸೈಯದ್ ಯಾಸ್ಮಿನ್ ಅವರು, ಕೋಟೆ, ಅವರೊಂದು ಭಾಷಣ ನಾನು ಅಲ್ಲಿ ಕೇಳಿದ್ದೆ. ಅಂದರೆ ಇದು ಯಾಕೆ ನನಗೆ ವಿಶೇಷ ಅನ್ನಿಸ್ತದೆ ಅಂತಂದರೆ, 250 ವರ್ಷಗಳ ಹಿಂದೆ ಹುಟ್ಟಿದಂಥ ಒಬ್ಬ ಕವಿ, ಆ ಕವಿಯ ನೆನಪುಗಳನ್ನು ಕನ್ನಡ ಭಾಷೆಯ ಒಂದು ಪ್ರದೇಶ ಇಷ್ಟು ಜತನದಿಂದ ಕಾಪಾಡಿಕೊಂಡಿದ್ದು ಆ ಕವಿಗೆ ಸಲ್ಲಿಸಿದಂಥ ಒಂದು ಬಹಳ ದೊಡ್ಡ ಗೌರವ. ಯಾಕಂದ್ರೆ ನಮ್ಮಲ್ಲಿ ಮಾಡ್ಲಿಕ್ಕೆ ಏನಿದೆ ಕವಿಗಳು. ಹಾಗೆ ನೋಡಿದ್ರೆ ಇತ್ತೀಚೆಗೆ ಯಾವಾಗಲೂ ಕವಿಗಳ ಬಗ್ಗೆ ಹೆಚ್ಚು ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕವಿತೆಗಳ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಕವಿತೆ ಮಾತ್ರ ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೊಳ್ತದೆ. ಯಾಕಂದ್ರೆ ಅದು ಕವಿತೆಯ ಲಕ್ಷಣ, ಕವಿತೆಯ ಸ್ವಭಾವ. ನೀವು ಅದನ್ನು ಕೇರ್ ಮಾಡ್ರಿ ಬಿಡ್ರಿ, ಅದರ ಕವಿತೆ ಮಾತ್ರ ಎಲ್ಲರ ಮೇಲೆ ಒಂದು ಕಣ್ಣಿಟ್ಟಿದಿರ್ತದೆ. ಚರಿತ್ರೆ ಮೇಲೆ ಕಣ್ಣಿಟ್ಟಿದಿರ್ತದೆ, ಪುರಾಣದ ಮೇಲೆ ಕಣ್ಣಿಟ್ಟಿದಿರ್ತದೆ, ವಾಸ್ತವದ ಮೇಲೆ ಕಣ್ಣಿಟ್ಟಿರ್ತದೆ, ರಾಜಕಾರಣದ ಮೇಲೆ ಕಣ್ಣಿಟ್ಟಿರ್ತದೆ, ಪ್ರೇಮದ ಮೇಲೆ ಕಣ್ಣಿಟ್ಟಿರ್ತದೆ. ಯಾಕಂದ್ರೆ ಕಣ್ಣಿಡುವುದೇ ಕವಿತೆಯ ಸ್ವಭಾವ ಮತ್ತು ಕವಿತೆಯ ಕೆಲಸ. ಹೀಗಾಗಿ ರಾಯಚೂರಿಗೂ ಮತ್ತು ಗಾಲಿಬ್ಗೂ ಏನೋ ಒಂದು ವಿಶೇಷ ನಂಟು, ಮತ್ತು ಅಂಥ ನಂಟನ್ನು ಸಾರ್ಥಕಗೊಳಿಸುವಂತಹ ಒಂದು ಕೆಲಸವನ್ನ ನಮ್ಮ ದಸ್ತಗೀರ್ ಸರ್ ದಿನ್ನಿಯವರು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಲೋಹಿಯ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ಭೀಮನಗೌಡ ಇಟಗಿ, ಪ್ರಮುಖರಾದ ಡಾಕ್ಟರ್ ಕೆ ಪಲ್ಲವ ವೆಂಕಟೇಶ್, ಡಾಕ್ಟರ್ ದಸ್ತಗಿರಿ ಸಬ್ದಿನಿ, ರಾಯಪ್ಪ ಬಿ ಹೊಸೂರು ಸೇರಿದಂತೆ ಅನೇಕರು ಇದ್ದರು. ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83.948 ಕ್ಯೂಸೆಕ್ಸ್ ಆಗಿದ್ದು, ಸರಾಸರಿ ಹೊರಹರಿವು 49.550 ಕ್ಯೂಸೆಕ್ಸ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗುತ್ತಿದೆ. ಜಲಾಶಯದಲ್ಲಿ ಒಟ್ಟು 111.6 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಗರಿಷ್ಠ ಸಂಗ್ರಹಣೆಯ ಶೇಕಡ 90.19ರಷ್ಟಾಗಿದೆ. ಪ್ರಸ್ತುತ ಸ್ಟೋರೇಜ್ 93.386 ಟಿಎಂಸಿ ಇದೆ. ನಾರಾಯಣಪುರ ಜಲಾಶಯ ನೀರಿನ ಮಟ್ಟ 492.9 ಮೀಟರ್ ದಾಖಲಾಗಿದೆ. ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 52.370 ಕ್ಯೂಸೆಕ್ಸ್ ಆಗಿದ್ದು, ಸರಾಸರಿ ಹೊರಹರಿವು 32.686 ಕ್ಯೂಸೆಕ್ಸ್ ಆಗಿದೆ. ಪ್ರಸ್ತುತ ನದಿಗೆ 24.560 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗುತ್ತಿದೆ. ಜಲಾಶಯದಲ್ಲಿ ಒಟ್ಟು 32.56 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಗರಿಷ್ಠ ಸಂಗ್ರಹಣೆಯ ಶೇಕಡ 97.75ರಷ್ಟಾಗಿದೆ. ಸ್ಟೋರೇಜು 17.80 ಟಿಎಂಸಿ ಇದೆ. ನಾರಾಯಣಪುರ ಜಲಾಶಯದಿಂದ 24.560 ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ 196 ಗೇಟ್ಗಳನ್ನು ಅಧಿಕಾರಿಗಳು ತೆಗೆದು ನೀರು ಹರಿಸಲಾಗುತ್ತಿದೆ. ಮೇಲ್ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನೀರಿನ ಸಂಗ್ರಹ ಹೆಚ್ಚಳವಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನುಗ್ಗುವ ಆತಂಕ ಇರುವುದರಿಂದ ಎಲ್ಲಾ ಗೇಟ್ಗಳನ್ನು ಅಧಿಕಾರಿಗಳು ಕ್ರೇನ್ ಮೂಲಕ ತೆಗೆಯುತ್ತಿದ್ದಾರೆ. ಮೇಲ್ಭಾಗದ ಜಲಾಶಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಿದ್ದಾರೆ. ಸಂಗೀತವು ಮಕ್ಕಳ ಬುದ್ಧಿವಂತಿಕೆ, ಸೃಜನಶೀಲತೆ, ಶಿಸ್ತು, ಆತ್ಮವಿಶ್ವಾಸ ಹಾಗೂ ಸಂಸ್ಕಾರಗಳನ್ನು ಬೆಳೆಸುವ ಶಕ್ತಿಶಾಲಿ ಶಿಕ್ಷಣ ಸಾಧನವಾಗಿದೆ ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಗೌರವ ಅಧ್ಯಕ್ಷ ಶ್ರೀನಿವಾಸರಾವ್ ಪತಂಗಿ ಹೇಳಿದರು. ನಗರದ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಜನನಿ ಕಲಾ ಮತ್ತು ಸಾಂಸ್ಕೃತಿಕ ಯುವ ಬಳಗದ ವತಿಯಿಂದ ಕಲಾಸಿರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಬಲಾ ವಾದನ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಂದು ಮಗುವಿಗೂ ಸಂಗೀತ ಶಿಕ್ಷಣದ ಅವಕಾಶ ದೊರೆಯಬೇಕು. ಸಂಗೀತ ಕಲಿಯುವ ಮಕ್ಕಳು ಹೆಚ್ಚು ಏಕಾಗ್ರತೆಯಿಂದ ಅಧ್ಯಯನ ಮಾಡುತ್ತಾರೆ. ಅವರ ಸ್ಮರಣಶಕ್ತಿ, ಭಾಷಾ ಕೌಶಲ್ಯ, ಶ್ರವಣ ಸಾಮರ್ಥ್ಯ ಹಾಗೂ ಗ್ರಹಣ ಶಕ್ತಿ ವೃದ್ಧಿಯಾಗುತ್ತದೆ. ಜೊತೆಗೆ ಸಂಗೀತವು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೂ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಅವರು ತಿಳಿಸಿದರು. ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಸೂರ್ಯನಾರಾಯಣರಾವ್ ಪಿಸೆ ಮಾತನಾಡಿ, ಸಂಗೀತದ ಮೂಲಕ ಮಕ್ಕಳಿಗೆ ತಮ್ಮ ಭಾಷೆ, ಸಂಸ್ಕೃತಿ, ಜನಪದ ಪರಂಪರೆ ಹಾಗೂ ಮೌಲ್ಯಗಳ ಪರಿಚಯವಾಗುತ್ತದೆ. ಇದರಿಂದ ತಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಹಾಗೂ ಅಭಿಮಾನ ಬೆಳೆಯುತ್ತದೆ ಎಂದು ಹೇಳಿದರು. ಅಶೋಕ್ ಮಹೇಂದ್ರಕರ್ ಮಾತನಾಡಿ, ಸಂಗೀತವು ಕೇವಲ ಮನರಂಜನೆಯ
ಕಲೆಯಲ್ಲ, ಅದು ಮಕ್ಕಳ ಬೌದ್ಧಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ಪ್ರಮುಖ ಸಾಧನವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಮಗುವಿಗೂ ಸಂಗೀತ ಶಿಕ್ಷಣ ದೊರೆಯುವಂತೆ ಸಮಾಜವು ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹೇಮಂತ್ ಉತ್ತರ್ಕರ್, ನಾಗರಾಜ್ ಟಿಕಾರೆ, ವೀರಕಾಂತ್ ನವಳೆ, ಘನಶ್ಯಾಮ್ ಪತಂಗೆ ಸೇರಿದಂತೆ ಭಾವಸಾರ ಕ್ಷತ್ರಿಯ ಸಮಾಜದ ಗಣ್ಯರು, ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ. ಸಿದ್ಧಾಂತ ಶಿಖಾಮಣಿ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಕಾಶಿ ಜಗದ್ಗುರು. ಮಳೆ ಅಭಾವ, ಜಿಲ್ಲೆಯನ್ನು ಬರಗಾಲ ಎಂದು ಘೋಷಿಸಿ ರೈತರ ಸಾಲ ಮನ್ನಾ ಮಾಡಲಿ ಜಿ ವೆಂಕಟರೆಡ್ಡಿ. ವಾರ್ಡ್ ನಂಬರ್ 17ರಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ, ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಕುರಿತಾಗಿ ಸಲಹೆ ಸೂಚನೆ. ಡಾ ಶಿವರಾಜ್ ಪಾಟೀಲ್. ಬಸವಶ್ರೀ ಶಾಲೆ ವತಿಯಿಂದ 27ನೇ ಕಾರ್ಗಿಲ್ ವಿಜಯೋತ್ಸವ ಮ್ಯಾರಥಾನ್ ಓಟಕ್ಕೆ ಚಾಲನೆ. ಕಾರ್ಗಿಲ್ ವೀರರನ್ನು ದಿನನಿತ್ಯ ಸ್ಮರಿಸಬೇಕು. ಹೆಚ್ಚುವರಿ ಎಸ್ಪಿ ಜಿ ಹರೀಶ್. ಡಾ ದಸ್ತಗಿರಿ ದಿನ್ನಿ ಸಂಪಾದಿತ ಮಿರ್ಜಾ ಗಾಲಿಬರ ಕರುಳ ಬಳಿಯ ಪತಂಗ ಪುಸ್ತಕ ಲೋಕಾರ್ಪಣೆ. ಕೃಷ್ಣಾ ನದಿಯಲ್ಲಿ ಹೆಚ್ಚುತ್ತಿರುವ ಹರಿವು, ಗುರ್ಜಾಪುರ ಗೇಟ್ನಿಂದ ನೀರು ಹೊರಕ್ಕೆ. ಮತ್ತು ಸಂಗೀತ ಶಿಕ್ಷಣದಿಂದ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಸಾಧ್ಯ, ಶ್ರೀನಿವಾಸರಾವ್ ಪತಂಗೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ, ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.